ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ವಿಶೇಷವಾಗಿ ಭಾಳಷ್ಟು ಹಚ್ಕೊಂಡಿರ್ತೀರ, ಪ್ರೀತಿ ಪ್ರೇಮ ಪ್ರಣಯದಂತಹ ಒಂದು ವ್ಯವಸ್ಥೆಗೆ ತಲುಪಿರ್ತೀರ. ನಿಮ್ಮ ಜೀವನ ಮತ್ತು ಜೀವ ಎರಡೂ ಸಹ ನಿಮ್ಮ ಪ್ರೀತಿ ಪಾತ್ರರಾಗಿರ್ತಾರೆ. ಇಲ್ಲಿ ಯಾವುದೇ ಸಂಬಂಧಗಳು ಸಹ ಅಷ್ಟೊಂದು ತಾವು ಬೆಲೆ ನೀಡ್ತಿರಲು ಗೊತ್ತಿಲ್ಲ. ಆದರೆ ಪ್ರೀತಿ ಪ್ರೇಮ ಅಂತ ವಿಷಯ ಬಂದಿದ ತಕ್ಷಣ ಎಲ್ಲವನ್ನೂ ಸಹ ಧಿಕ್ಕರಿಸಲಿಕ್ಕೆ ತಯಾರಾಗಿರ್ತೀರ. ಇದು ಸಂದರ್ಭದಲ್ಲಿ ಮೂಡ್ತಕ್ಕಂತಹ ಕೆಲವು ಮನಸ್ಸಿನ ಭಾವನೆಗಳಿಗೆ ಪ್ರತಿಬಿಂಬವಾಗಿರ್ತಕ್ಕಂಥ ಅಂಶ. ಈ ವಿಷಯವಾಗಿ ನೋಡೋದಾದ್ರೆ, ಪ್ರೀತಿ ಮಾಡ್ತಾರೆ, ಪ್ರೀತಿಸಿ ಮದುವೆ ಆಗೋದುಂಟು. ಪ್ರೀತಿ ಮಾಡ್ತಾರೆ, ಆ ಮದುವೆಯ ಹಂತದಲ್ಲಿ ಎಷ್ಟೋ ಮುರಿದು ಹೋಗೋದುಂಟು. ಮದುವೆ ಆಗ್ತಾರೆ, ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ, ದಂಪತಿಗಳಾಗಿ ನಂತರ ಬೇರೆ ಆಗೋದುಂಟು. ದಂಪತಿಗಳಾಗಿ ಯಶಸ್ವಿಯಾಗಿ ಜೀವನವನ್ನು ಮಾಡೋದೂ ಉಂಟು. ಇಲ್ಲಿ ನಾವು ಸಮಸ್ಯೆಗಳನ್ನು ಹುಡುಕ್ತಾ ಇದ್ದೇವೆ. ಪ್ರೀತಿ ಪ್ರೇಮ ಇದು ದಾಂಪತ್ಯ ಆಗಿರ್ಬೋದು, ಪ್ರೇಮ ಭರಿತ ವಾತಾವರಣ ಆಗಿರ್ಬೋದು, ಆತ್ಮೀಯತೆಯಲ್ಲಾಗಿರ್ಬೋದು, ಗೆಳೆತನದಲ್ಲೂ ಆಗಿರ್ಬೋದು. ಈ ಒಂದು ಪ್ರೀತಿಯ ಒಂದು ವಿಷಯವಾಗಿ ನಾವು ನೋಡೋದಾದ್ರೆ, ನಿಮ್ಮ ಒಂದು ವಸ್ತು ಸ್ಥಿತಿಯನ್ನ ಬಹಳಷ್ಟು ಇಷ್ಟಪಟ್ಟು ಜೀವನ ಎಂಬುದಾಗಿ ನಂಬಿರ್ತೀರ. ಕೆಲವೊಮ್ಮೆ ಆಗ್ತಕ್ಕಂಥ ಸಮಸ್ಯೆಗಳಿಂದ ನಿಮ್ಮ ಪ್ರೀತಿ ದೂರ ಆಗ್ಬೋದು. ದೂರ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ನೋಡೋದಾದ್ರೆ, ಹಠಾತ್ತನೆ ಬರ್ತಕ್ಕಂಥ ಕೆಲವೊಂದು ಜಂಜಾಟ ಸಮಸ್ಯೆಗಳು, ಬಡತನದಂತಹ ಸಮಸ್ಯೆ ಅಥವಾ ಆರ್ಥಿಕವಾದಂಥ ಸಮಸ್ಯೆಗಳು, ಈ ಸಂಪೂರ್ಣವಾಗಿ ಆಗದೇ ಇರತಕ್ಕಂಥ ಕೆಲವು ಶತ್ರುಕಾರಕವಾಗಿ ಸಮಸ್ಯೆ, ಅದನ್ನು ಹೊರತುಪಡಿಸಿ ನಿಮ್ಮಲ್ಲಿ ಆಕರ್ಷಣೆ ಇಲ್ಲದೆ ಇರೋದು, ಬೇರೆ ಒಂದು ವ್ಯಾಮೋಹಕ್ಕೆ ಒಳಗಾಗ್ತಕ್ಕಂಥದ್ದು, ಕೆಲವು ಘಟನೆ ಸಂದರ್ಭಗಳು ಯಾವುದಾದ್ರೂ ಕಾರಣದಿಂದ ತೆಗೆದುಕೊಂಡು ಹೋಗುತ್ತೆ. ಈ ಸ್ಥಿತಿಗಳೇನಾಗುತ್ತೆ, ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮ ಇಂಥ ವಿಷಯವಾಗಿ ಭಾಳಷ್ಟು ನೊಂದುವಂಥದ್ದು ಹೆಚ್ಚಾಗುತ್ತೆ. ಸ್ವಾಮಿ, ನಾನು 8 ವರ್ಷದಿಂದ ಪ್ರೀತಿಸ್ತಾ ಇದ್ದೆ ಹುಡುಗಿಗೆ, ಈಗ ಮಾತಾಡ್ತಾ ಇಲ್ಲ, ಬ್ಲಾಕ್ ಮಾಡಿದ್ದಾಳೆ. ಸುಮ್ಮನೆ ಏನೋ ಮೊನ್ನೆ ಗಲಾಟೆ ಆಯಿತು, ಹೆಂಡತಿ ಹೇಳ್ದೆ ಕೇಳದೆ ಮನೆ ಬಿಟ್ಟು ತವ್ರ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳೆ. ಅಥವಾ ನನ್ನ ಗಂಡ ಇನ್ನೊಬ್ರಿಗೆ ಯಾರಿಗೋ ಪರಸ್ತ್ರೀಗೆ ನೋಡ್ಕೊಂಡಿದ್ದಾನೆ. ಇದು ನೋಡಿ, ದಿನಮಾನದಲ್ಲಿ ಕೇಳುವಂಥದ್ದು ಬಹಳ ಆಗ್ತಾ ಇದೆ. ಅವರು ಅಷ್ಟು ಆಲೋಚನೆ ಮಾಡಿ ಈ ಪ್ರೀತಿಯ ಬಗ್ಗೆ ಕೇಳ್ತಾ ಇದ್ದಾರೆ ಅಂದರೆ, ಗಂಡನ ಬಗ್ಗೆನೋ ಅಥವಾ ಪ್ರೀತಿ ಮಾಡೋದ್ರ ಬಗ್ಗೆನೋ ಬಿಟ್ಟು ಹೋಗಿದ್ರ ಬಗ್ಗೆನೋ ಕೇಳ್ತಾ ಇದ್ದಾರೆ ಅಂದರೆ ಎಷ್ಟು ಹಚ್ಕೊಂಡಿರ್ಬೇಕು, ಅದನ್ನು ನಾವು ಯೋಚನೆ ಮಾಡಬೇಕಲ್ಲ. ಒಂದು ಸ್ತ್ರೀ ಒಬ್ಬ ಪುರುಷನ ಬಗ್ಗೆ ಕೇಳ್ತಾ ಇರ್ತಾಳೆ, ಅಥವಾ ಗಂಡನ ಬಗ್ಗೆ ಕೇಳ್ತಾ ಇರ್ತಾರೆ, ಗಂಡ ಹೆಂಡತಿ ಬಗ್ಗೆ ಕೇಳ್ತಾ ಇರ್ತಾರೆ. ಅದು ಅವರು ವೈಯಕ್ತಿಕ ಜೀವನ ರೀ. ಅದು ಆ ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ಈ ವಿಷಯವನ್ನು ಪ್ರಸ್ತಾಪ ಮಾಡಿ, ಯಾಕಂದರೆ ತಡಿಲಿಕ್ಕಾಗೋದಿಲ್ಲ, ನೋವು, ಅಸಾಧ್ಯವಾದಂಥ ಒಂದು ಸಂಕಷ್ಟ. ಬೆಳಗ್ಗೆ ರಾತ್ರಿ ಅನ್ನೋದು ಹೇಗೆ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಜನ ಏನು ಹೇಳ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಆದರೆ ಜೀವನ ಅನ್ನೋದು ದುಸ್ತರ ಆಗಿರುತ್ತೆ. ಸದಾ ಯೋಚನೆ, ಚಿಂತೆ, ಆಲೋಚನೆ ಇಂಥದ್ರಲ್ಲೇ ಕಾಲ ಕಳೀತಾ ಇರ್ತಾರೆ. ಅವ್ರಿಗೆ ಆಗ್ತಕ್ಕಂಥ ವೇದನೆ. ಕೊನೆಯದಾಗಿ ಜ್ಯೋತಿಷ್ಯ ಶಾಸ್ತ್ರ ಪೂಜೆ ಪುನಸ್ಕಾರ ಏನಾರ ಮಾಡಿ ಕರ್ಸ್ಕೊಂಡ್ಬಿಡೋಣ ಅನ್ನುವಂಥ ಒಂದು ಭಾವನೆ, ಇದು ಸಹ ಕೆಲವೊಬ್ಬರಲ್ಲಿ ಇರ್ತದೆ. ಈ ರೀತಿಯಾಗಿ ಅವರಲ್ಲಿ ಆಲೋಚನೆ ಬಂದಿದೆ ಅಂದರೆ ಅವರು ಎಷ್ಟು ಪ್ರೀತಿ ಮಾಡಿರ್ತಾರೆ, ಎಷ್ಟು ಪ್ರೇಮಿಸಿರ್ತಾರೆ, ಎಷ್ಟು ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ ಅನ್ನೋದು ಒಂದು ನಾವು ನೋಡಬೇಕಾಗಿರುತ್ತೆ. ಹಾಗಾಗಿ ಆದಷ್ಟು ಪ್ರೀತಿ ಪ್ರೇಮ ದಾಂಪತ್ಯದಲ್ಲಿ ಈ ಕೆಲವೊಂದು ರೀತಿಯಲ್ಲಿ ಆಟ ಆಡೋದು ಬಹಳ ತಪ್ಪು. ಯಾರ್ದೋ ದುರಾಂಕಾರ ಇಳಿಸೋಕೆ ಹೋಗಿ ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಳೋದು ತಪ್ಪಾಗುತ್ತೆ. ಏನೇ ಇದ್ರೂ ಸರಿಪಡಿಸ್ಕೊಂಡು ಸರಿ ಮಾಡ್ಕೊಂಡು ಹೋಗಿ, ಅಥವಾ ಮಾಡೋದಕ್ಕಿಂತ ಮುಂಚೆ ಅದನ್ನ ತೆಗೆದು ಹಾಕ್ಬಿಡಿ. ಇನ್ನೊಬ್ರು ಜೀವನವನ್ನು ಹಾಳು ಮಾಡೋದು ತಪ್ಪಾಗ್ತದೆ. ಯಾಕಂದ್ರೆ ಮುಗ್ಧನಾಗಿರ್ತಾನೆ ಗಂಡ, ಏನಕ್ಕೂ ಗೊತ್ತಿರೋದಿಲ್ಲ ಆತ, ಸುಮ್ಮನೆ ಹೋಗಿ ತವ್ರ ಮನೆಗೆ ಸೇರ್ಕೊಂಡ್ಬಿಡೋದು, ಒಂದೊಂದು ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು ಹೆಚ್ಚಾಗಿ. ಅಥವಾ ಹೆಂಡತಿ ಮುಗ್ಧಳಾಗಿರ್ತಾಳೆ, ಹೋಗಿ ಇನ್ನೊಂದು ಸ್ತ್ರೀನ ಕಟ್ಕೊಳೋದು ಅಥವಾ ವ್ಯಾಮೋಹಕ್ಕೆ ಬೀಳೋದು, ಇಂಥದ್ದು ಆಲೋಚನೆ ತಪ್ಪಾಗ್ತದೆ. ಎಲ್ಲವೂ ಸಹ ಒಂದು ಅರ್ಥ ಅನರ್ಥವನ್ನು ನೋಡಿ ಮಾತಾಡಬೇಕಾಗಿದೆ. ಹಾಗಾಗಿ ನಿಮ್ಮನ್ನು ನಂಬಿ ಬಂದಿರ್ತಾರೆ, ನಿಮ್ಮನ್ನು ನಂಬಿರ್ತಾರೆ, ನಿಮ್ಮ ಒಂದು ಜೀವನಕ್ಕೆ ಅವರು ಅವಿಭಾಜ್ಯವಾಗಿರ್ತಾರೆ. ಅವರು ನಿಮ್ಮ ಸಂತೋಷದಲ್ಲಿ ಅವರು ಸುಖವನ್ನು ಕಾಣ್ತಾ ಇರ್ತಾರೆ. ಎಲ್ಲವನ್ನ ಯೋಚನೆ ಮಾಡಿ, ಅವ್ರ ಹಿಂದೆ ಇದ್ದಿದ್ದು, ಯಾವ ರೀತಿ ಇದ್ರಿ, ಯಾವ ರೀತಿ ನಡ್ಕೊಂಡಿದ್ದೀರಾ, ಎಷ್ಟು ಸಮಾಧಾನವಾಗಿದ್ರಿ, ಎಷ್ಟು ಸಂತೋಷ ಪಟ್ಟಿದ್ದೀರಾ,
ಇವೆಲ್ಲವನ್ನ ಕುತ್ಕೊಂಡು ಆಲೋಚನೆ ಮಾಡಿದಾಗ ಆ ವ್ಯಕ್ತಿಯ ಬೆಲೆ ಅನ್ನೋದು ಗೊತ್ತಾಗುತ್ತೆ. ದುರಹಂಕಾರ, ದುರ್ನಡತೆ, ದುರ್ವಿಚಾರಗಳನ್ನ ತೆಗೆದು ಮೊದಲು ಸರಿಪಡಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಕೈ ಹಾಕೋದು ಬಹಳ ಒಳ್ಳೇದನ್ನೋದು ನನ್ನ ಒಂದು ಮಾತಷ್ಟೆ. ಹಾಗೆ ಈ ಒಂದು ಪ್ರೀತಿ ಪಾತ್ರರ ಒಂದು ಸಮಸ್ಯೆಗಳು ಸಿಕ್ಕಾಗ ಅವರು ಮತ್ತೆ ನಿಮ್ಮ ವಾಪಸ್ ಬರಬೇಕು, ಮತ್ತೆ ನಿಮ್ಮ ವಶದಲ್ಲೇ ಬರಬೇಕು, ಮತ್ತೆ ಜೀವನಕ್ಕೆ ಅವರು ಆಧಾರವಾಗಿ ಮತ್ತೆ ಹೃದಯ ಪ್ರವೇಶ ಮಾಡಬೇಕು. ಇವೆಲ್ಲ ಆಲೋಚನೆ ನಿಮ್ಮಲ್ಲಿ ಕಾಣ್ತಾ ಇರ್ತದೆ. ಈ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಈ ಮಂತ್ರ ಸ್ವರೂಪ ಏನಿದೆ ಬಹಳಷ್ಟು ನಿಮಗೆ ರಹದಾರಿ ಆಗಿದೆ. ಕಾಮಾಖ್ಯ ದೇವಿಯ ವರಪ್ರಸಾದ ಎಂಬುದಾಗಿ ನಾವು ಹೇಳ್ಬೋದು. ಆ ಕಾಮಾಖ್ಯ ದೇವಿಯ ಸ್ವರೂಪ ಇರತಕ್ಕಂತಹ ಮಂತ್ರವನ್ನು ತಾವು 108 ಬಾರಿ ಜಪ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ಏನು ಸಮಸ್ಯೆಗಳಾಗಿದ್ದಾವೆ, ನಿಮ್ಮ ಪ್ರೀತಿ ಪಾತ್ರರು ಏನು ಬಿಟ್ಟು ಹೋಗಿದ್ದಾರೆ, ಖಂಡಿತವಾಗಿ ಅವರು ಪುನರ್ಪ್ರಾಪ್ತಿ ಆಗಲಿಕ್ಕೆ ಸಹಾಯಕ ಮಾಡುತ್ತೆ, ನಿಮ್ಮ ವಶಕ್ಕೆ ಬರೋ ಹಾಗೆ ಸಹಾಯಕ ಮಾಡುತ್ತೆ ಎಂಬುದಾಗಿ ನಾವು ನೋಡ್ಬೋದು. ಆದಷ್ಟು ಇದನ್ನ ಪ್ರಯತ್ನ ಮಾಡಿ ನೋಡಿ. ಮಂತ್ರ ಸ್ವರೂಪ ಹೀಗಿದೆ: ಓಂ ನಮ ಕಾಮಾಖ್ಯ ದೇವಿ ಅಮುಖ ವಶಕರಿ ಸ್ವಾಹ. ಇಲ್ಲಿ ಅಮುಖ ಎಂಬತಕ್ಕಂತಹ ಒಂದು ಸ್ಥಳ ಏನಿದೆ, ಆ ಜಾಗದಲ್ಲಿ ಯಾರು ನಿಮ್ಮನ್ನ ದೂರ ಮಾಡಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಆ ವ್ಯಕ್ತಿಯ ಅಂದ್ರೆ ಸಾಧ್ಯ ನಾಮವನ್ನ ತೆಗೆದುಕೊಂಡು ಹೇಳುವಂಥ ಒಂದು ವ್ಯವಸ್ಥೆ. ಇನ್ನೊಮ್ಮೆ ಹೇಳ್ತೀನಿ ಮಂತ್ರ ಸ್ವರೂಪವನ್ನ: ಓಂ ನಮ ಕಾಮಾಖ್ಯ ದೇವಿ ಅಮುಖ. ಅಂದ್ರೆ ಈ ಜಾಗದಲ್ಲಿ ಸಾಧ್ಯ ವ್ಯಕ್ತಿ, ಯಾವ ವ್ಯಕ್ತಿ ಬಿಟ್ಟು ಹೋಗಿದ್ದಾರೆ ಆತನ ಹೆಸರು. ವಶಕರಿ ಸ್ವಾಹ, ಈ ರೀತಿಯಾಗಿ ಮುಗಿಸ್ಬೇಕಾಗ್ತದೆ. ಓಂ ನಮ ಕಾಮಾಖ್ಯ ದೇವಿ ಅಮುಖ ವಶಕರಿ ಸ್ವಾಹ. ಇದನ್ನ ರವಿವಾರದ ದಿವಸ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಶುಚಿರ್ಭೂತರಾಗಿ ಒಂದು ಆಸನವನ್ನ ಮಾಡ್ಕೊಂಡು ಅಥವಾ ಒಳ್ಳೆ ಒಂದು ಸ್ಥಳಾವಕಾಶವನ್ನ ಮಾಡ್ಕೊಂಡು ಯಾವುದೇ ದಿಕ್ಕಾಗಲಿ ರವಿವಾರ ದಿವಸ ಭಾನುವಾರ ದಿವಸ 108 ಬಾರಿ ಧ್ಯಾನಾಸಕ್ತರಾಗಿ ತಾವು ಈ ಮಂತ್ರವನ್ನ ಹೇಳ್ಕೊಳ್ಳಿ. ಖಂಡಿತ ಇದರಿಂದ ನಿಮಗೆ ಬಹಳಷ್ಟು ಅದ್ಭುತವಾದಂತಹ ಪ್ರಯೋಜನ, ನಿಮ್ಮ ಪ್ರೀತಿ ಪಾತ್ರರ ಬರುವಿಕೆ, ಅವರಲ್ಲಿ ನಿಮ್ಮಲ್ಲಿ ಆಗಿರತಕ್ಕಂತಹ ಒಂದು ಉದ್ವೇಗಗಳೇನಿದ್ದಾವೆ ಸರಿಪಡಿಸ್ಕೊಳ್ಳುವಂತಹ ಒಂದು ವಸ್ತುಸ್ಥಿತಿ ಗೋಚರ ಆಗುತ್ತೆ. ಖಂಡಿತ ಇದು ಶುಭ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ತಿಳಿಸಿದ್ದೀನಿ. ಆದಾಗ್ಯೂ ಸಹ ಇಂಥ ಸಮಸ್ಯೆಗಳಿದ್ರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು. ಹಾಗೆ ನಮ್ಮ ಕಚೇರಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಇರತಕ್ಕಂಥದ್ದು, ಅಲ್ಲಿಯೂ ಸಹ ತಾವು ಭೇಟಿ ನೀಡಬಹುದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.